ಬಿಗ್ ಬಾಸ್ ಮನೆಯಲ್ಲಿ ಒಬ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದು, ಅದರ್ವೈಸ್ ಏನಾದರೂ ಶೇರ್ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯ. ಬಿಕಾಸ್ ನಿಮ್ಮದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಚರ್ಚೆ ಆಗಿರೋದು ತುಂಬ ಟಾಕ್ ಆಗುತ್ತೆ. ಚೈತ್ರ ಅವರು ಕೊನೆಗೆ ನಿಮ್ಮ ಮತ್ತು ಐಶ್ವರ್ಯ ಮೇಲೆ ಆರೋಪಗಳು ಮಾಡ್ತಾರೆ, ಅವರೇ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿ ಅಂತ ಹೇಳ್ಕೊಟ್ಟಿರೋದು ಅಂತ. ಸೊ ಅವಾಗ ನಿಮ್ಮಿಬ್ರಿಗೂ ಫುಲ್ ಅಪ್ಸೆಟ್ ಆಗುತ್ತೆ. ಸೊ ಚೈತ್ರ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಿದೆ ಅಂದರೆ, ಉಲ್ಟಾ ಮಾಡಿಬಿಡ್ತಾರೆ ಎಲ್ಲವನ್ನ ಸಹ. ಅಲ್ಲಿ ನಾನು ಅದನ್ನೇ ಹೇಳಿದ್ದು, ಮನ್ಸಿಂದ ಯಾರು ಕೆಟ್ಟೋರಿಲ್ಲ, ಅಲ್ಲಿ ಎಲ್ರು ನೋಡೋದು ಉಳಿವಿಕೆ ಅಷ್ಟೇ. ಅವ್ರ ಉಳಿವಿಕೆಗೋಸ್ಕರ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅಂಡ್ ಆ ವಿಚಾರ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೂ ಇಲ್ಲ. ಬಿಕಾಸ್ ಐನೋ ನಾನು ಏನು ಅಂತ ನನಗೆ ಗೊತ್ತಿದ್ಮೇಲೆ ನಾನು ಬೇರೆಯವ್ರು ಹೇಳೋದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೋಬೇಕು ಅನ್ನೋದಿಲ್ಲ ಅಷ್ಟೇ. ಜೊತೆಗೆ ಬಿಗ್ ಬಾಸ್ ನಿಂದ ಬಂದಿದ್ದ ಹಣದಿಂದ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೋಕ್ಷಿತಾ ಅವರು? ಏನು ಪ್ಲಾನ್ ಮಾಡಿಲ್ಲ, ಇನ್ನ ಏನು ಪ್ಲಾನ್ ಮಾಡಿಲ್ಲ, ಏನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಈಗ ಫಸ್ಟ್ ಒಂದು ಅಂದ್ರೆ ಇಲ್ಲಿ ಹೋಗ್ಬೇಕು ಅನ್ಕೊಂಡಿದೀನಿ, ಅಲ್ಲೆಲ್ಲ ಹೋಗಿ ಬರ್ತೀನಿ ಅಷ್ಟೇ. ಬಟ್ ಇನ್ನ ಏನು ಪ್ಲಾನ್ ಮಾಡಿಲ್ಲ. ಅಂಡ್ ಯಾವಾಗ್ಲೂ ನಾನು ಹೋಗೋ ಒಂದು ಅನಾಥಾಶ್ರಮಕ್ಕೆ ಏನಾದ್ರು ಒಂಚೂರು ಸ್ಪಾನ್ಸರ್ ಮಾಡೋಣ ಅಂತಿದ್ದೀನಿ. ಓಕೆ, ನೀವು ಕಾಸ್ಟ್ಯೂಮ್ ವೈಸು ತುಂಬ ಚೆನ್ನಾಗಿತ್ತು ಎಲ್ಲವೂ ಕೂಡ, ಸ್ಯಾರೀಸು ಎಲ್ಲ. ಸೊ ಎಷ್ಟು ಖರ್ಚು ಮಾಡಿದ್ರು ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ನೀವು ಹೋಗೋದಕ್ಕೆ ಡಿಸೈಡ್ ಮಾಡಿದ್ದು ಹಿಂದೇಟ್ ಹಾಕ್ತಿದ್ರಿ ಅಂತ. ಯಾಕೆ ಆ ಹಿಂದೇಟ್ ಹಾಕಿದ್ದು, ಜೊತೆಗೆ ಕಾಸ್ಟ್ಯೂಮ್ಸ್ಗೆ ಖರ್ಚು ಮಾಡಿದ್ರ ಬಗ್ಗೆ ಹೇಳಿ. ಲಾಸ್ಟ್ ನಂದು ಮಾತುಕತೆ ನಡೀತಾನೆ ಇತ್ತು. ಫಸ್ಟ್ ಫೋನ್ ಬಂದಿದ್ದೆ ನನಗೆ ಅಂತ ಹೇಳಿ ಟೀಮ್ ಹೇಳಿದ್ದು. ಬಟ್ ಮಾತುಕತೆ ನಡೀತಾನೆ ಇತ್ತು. ಹೋಗೋ 2 ದಿನದ ಮುಂಚೆ ನಂದು ಓಕೆ ಆಗಿದ್ದು. ಹೋಗಕ್ಕೆ ಇನ್ನೇನು 2 ದಿವಸ ಇದೆ, ನಂದು ಓಕೆ ಆಯ್ತು. ನಾನೇನು ಬಟ್ಟೆಗಳಿಗೆ ಅಂತ ಖರ್ಚು ಮಾಡಿದ್ದೇನು ಜಾಸ್ತಿ ಇಲ್ಲ. ನನ್ನ ಹತ್ರ ಮನೇಲಿ ಎಷ್ಟು ಬಟ್ಟೆ ಇತ್ತೋ ಅಷ್ಟು ಕಳ್ಸಿದ್ರು. ಬಟ್ಟೆಗಳಿಗೆ ಅಂತ ನಾನೇನು ಖರ್ಚು ಮಾಡಿದ್ದಿಲ್ಲ. ನನ್ನ ಡಿಸೈನರ್ ಕಮ್ ಫ್ರೆಂಡ್ ಭಾರ್ಗವಿ ಅಂತ ಹೇಳ್ಬಿಟ್ಟು ಅವರೇ ಪ್ರತಿಯೊಂದನ್ನು ನೋಡ್ಕೊಂಡಿದ್ದು. ಔಟ್ಫಿಟ್ಸ್ ಅಂದ್ರೆ ನನ್ನ ವೀಕೆಂಡ್ ಔಟ್ಫಿಟ್ಸ್ ಪ್ರತಿಯೊಂದು ಅವರೇ ನೋಡ್ಕೊಂಡಿದ್ದು. ಇನ್ ಮಿಕ್ಕಿದೆಲ್ಲಾನು ಮನೇಲಿ ಇದ್ದಿದ್ದನ್ನೇ ಕಳ್ಸಿದ್ದಾರೆ. ಇನ್ ಸ್ವಲ್ಪ ಸುಮಾರು ಅಂತ ಏನ್ ಶಾಪ್ ಮಾಡಿಲ್ಲ, ಒಂದ್ ಸ್ವಲ್ಪ ಕಮ್ಮಿ ಶಾಪ್ ಮಾಡಿರೋದು. ಅಂಡ್ ಇನ್ನೊಂದು, ನಾನು ತುಂಬಾ ಸ್ಟೈಲಿಶ್ ಆಗಿರೋ ಬಟ್ಟೆಗಳನ್ನೆಲ್ಲ ಹಾಕೋದು ಇಲ್ಲ. ನನಗೆ ತುಂಬಾ ಕಂಫರ್ಟ್ ಆಗಿರ್ಬೇಕು ಅಂದ್ರೆ ಈ ಪುಲ್ಲೋವರ್ಸು, ಜೀನ್ಸು ಈ ತರದ್ದೇ ಜಾಸ್ತಿ ನಾನು ಹಾಕ್ತಾ ಇದ್ದಿದ್ದು. ಅಂಡ್ ಇದಂತ ಬಂತು ಅಂದ್ರೆ ಸೀರೆನೆ, ನನಗೆ ಟ್ರೆಡಿಷನಲ್ ಅಂತ ಬಂದ್ರೆ ನಂಗೆ ಸೀರೆನೇ ಇಷ್ಟ ಜಾಸ್ತಿ. ಸೊ ನಾನು ಅವ್ರಿಗೆ ಭಾರ್ಗವಿಗೆ ಗೊತ್ತಿತ್ತು, ಬಿಕಾಸ್ 5 ವರ್ಷದಿಂದ ಅವ್ರ ನನ್ನ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ನನ್ನ ಟೇಸ್ಟ್ ಏನು ಅಂತ ಗೊತ್ತಿತ್ತು. ಸೊ ಹಾಗಾಗಿ ಅವ್ರು ಅಂಥದ್ದೇ ಕಳಿಸ್ತಿದ್ರು. ಅಂಡ್ ಸುಮಾರು ಜನ ಫ್ಯಾನ್ಸ್ ಪಾಪ ಬೈದಿದಾರಂತೆ ಅವ್ರಿಗೆ, ಯಾಕೆ ಅವ್ರಿಗೆ ಸಿಂಪಲ್ ಔಟ್ಫಿಟ್ಸ್ ನ ಕಳಿಸ್ತೀರಾ ಅಂತ. ಅದು ಅವ್ರ ತಪ್ಪಲ್ಲ, ನಾನೇ ಸಿಂಪಲ್ ಆಗಿರಕ್ ಇಷ್ಟಪಡ್ತೀನಿ. ನಂಗೆ ಸಿಂಪಲ್ ಆಗಿರೋದು ನೋಡಿ, ನಂಗೆ ಈ ತರ ಸೀರೆ, ಈ ತರ ಸಿಂಪಲ್ ಆಗಿರೋದು ಕಾಟನ್ನೇ ಇಷ್ಟ. ನಂಗೆ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗೋದು, ತುಂಬಾ ಜ್ಯುವೆಲ್ರಿ ಹಾಕೋದು, ತುಂಬಾ ಜಿಗಿ ಬಟ್ಟೆ ಈ ತರದೆಲ್ಲ ಇಷ್ಟ ಆಗಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿರಕ್ಕೆ ಇಷ್ಟ ನಂಗೆ.